ಇದೇ ಮಂಟಪದ ಮೇಲೇ ಶಿವರಾಜ್ ಕುಮಾರು ಹೀರೋಯಿನ್ ಅವರು ಡ್ಯಾನ್ಸ್ ಮಾಡೋದು. ಈ ಗರುಡಗಂಬ ಎಲ್ಲ ಕಾಣಿಸುತ್ತೆ ನೋಡಿ, ಇದೆಲ್ಲ ಕಾಣಿಸೋದು ಇಲ್ಲೇನೆ. ಇದಷ್ಟೇ ಅಲ್ಲ, ಇಲ್ಲಿ ಡ್ಯಾನ್ಸ್ ಆಡ್ಬೇಕಾರೆಲ್ಲ ಬರುತ್ತಲ್ಲ, ಇದೆಲ್ಲ ಇಲ್ಲೇನೆ. ದೀಪಾ ದೀಪಾ ಅಳ್ತಿದ್ಯಾ? ಈ ಬಂಡೆ ಮೇಲೇನೆ ಶಿವರಾಜ್ ಕುಮಾರ್ ಅವರು ಹೀರೋಯಿನ್ ಅವರು ಕುತ್ಕೊಂಡು ಹೀಗೆ ಮಾತಾಡ್ತಾ ಇದ್ದಿದ್ದು. ಆದರೆ ಹಿಂದೆ ಕಾಣ್ತಾ ಇದ್ದಿದ್ದ ಮಂಟಪ ಇಲ್ಲಿದೆ ನೋಡಿ, ಮೇಲೆ ಇದು ಕಾಣಿಸ್ತಿದ್ಯಲ್ಲ, ಇದೇ ಆ ಮಂಟಪ. ನಂದ ದೀಪ ಅದೆಲ್ಲಿ ಬರ್ದಿದ್ದು? ಅಂದ್ರೆ ಅಲ್ಲಿ ಸಿಗಲ್ಲ ಈಗ, ಬೇಲಿ ಬೆಳ್ಕೊಂಡಿದ್ಯಾ? ಓಕೆ, ಐತಲ್ಲಿ ಬರ್ದದ್ದು ಐತೆ. ಆ ಎರಡು ಬಂಡೆ ಮಧ್ಯದಲ್ಲಿ ಬರ್ದಿರ್ತಾರದು, ಅದು ಎಲ್ಲಿರೋದದು? ಅದೇ ಇದೇನು ಬೇಲಿ ಕಾಣುತ್ತಲ್ಲ, ಒಳಗಡೆ ಹೋಗ್ಬೇಕು. ಓಕೆ, ಈ ಬೇಲಿ ಒಳಗಡೆ ಹೋಗ್ಬೇಕು. ಬಟ್ ಇವಾಗ ಹೋಗಕ್ಕಾಗಲ್ಲ, ಬೇಲಿ ಚೆನ್ನಾಗಿ ಬೆಳ್ಕೊಂಡ್ರೆ ನಾವೇ ಹೋಗಕ್ಕಾಗಲ್ಲ. ಈ ಅದ್ಭುತವಾದ ಸಿನಿಮಾದ ಶೂಟಿಂಗ್ ಸ್ಪಾಟ್ನ ನಾನು ತೋರ್ಸೋದಕ್ಕೆ ಬಂದಿದ್ದೀನಿ. ನಾನಿವಾಗ ಶಿವಗಂಗೆಯ ಟಾಪಲ್ಲಿ ಇದ್ದೀನಿ. ಇದು ಒಲ್ಕಲ್ ತೀರ್ಥ ದೇವಸ್ಥಾನ, ಶಿವನ ದೇವಸ್ಥಾನ. ಸೊ ಅದ್ರ ಪಕ್ಕದಲ್ಲಿ ನಿಂತ್ಕೊಂಡಿದ್ದೀನಿ. ಇಲ್ಲೇನೆ ನಮ್ಮ ಶಿವಣ್ಣವರು ಮತ್ತು ಹೀರೋಯಿನ್ ಅವರು ಸೇರ್ತಾ ಇರ್ತಾರಲ್ಲ, ಫ್ಲ್ಯಾಶ್ ಬ್ಯಾಕಲ್ಲಿ ಶಿವಣ್ಣವರು ಒಂಥರ ಹಾರರ್ ಸಿನಿಮಾ ರೀತಿ ಇದೆಯಲ್ಲ, ಈ ಸಿನಿಮಾದ ಅವ್ರು ಎಲ್ಲಿ ಸೇರ್ತಾ ಇರ್ತಾರೆ ನೋಡಿ, ಆ ಜಾಗ ಅದೇನೆ ನೋಡಿ. ಅಲ್ಲಿ ಬ್ಯಾಕ್ ಡ್ರಾಪಲ್ಲಿ ನಿಮಗೆ ಮ್ಯಾಚ್ ಮಾಡಿ ತೋರಿಸ್ತೀನಿ ನಾನು. ಈ ಗೋಪುರ ಏನಿದೆ, ಈ ಗೋಪುರದ ಎದುರುಗಡೆನೆ ಅವರು ಕೂತಿರ್ತಾರೆ ಅಂತ ಈ ಸೀನ್ ಇದೆಯಲ್ಲ, ಈ ಬಂಡೆ ಮೇಲೇ, ಈ ಬಂಡೆ ಮೇಲೆ ಅವ್ರು ಕೂತಿರ್ತಾರೆ. ಬ್ಯಾಕ್ ಡ್ರಾಪಲ್ಲೆಲ್ಲ ನೀವು ನೋಡ್ಬೋದು, ಈ ಬಂಡೆಗಳೆಲ್ಲ ಕಾಣುತ್ತೆ. ಸೊ ಇಲ್ಲಿ ಕೂತ್ಕೊಂಡು ಶಿವಣ್ಣ ಅವರು ಈ ಕಡೆ ಮಾತಾಡ್ತಾ ಇರ್ತಾರೆ. ಈ ಸೀನ್ ನಡೆಯೋದು ಇಲ್ಲೇನೆ. ಇನ್ನೂ ಕ್ಲಿಯರ್ ಆಗಿ ಹತ್ರ ಹೋಗಿ ಈ ಮಂಟಪ ಮತ್ತು ಅವ್ರು ಕೂತಿದ್ದ ಜಾಗವನ್ನು ಒಂದಷ್ಟು ಕುರುಹು ಸಮೇತ ನಾನು ತೋರಿಸ್ತೀನಿ. ಆದರೆ ಅದಕ್ಕೂ ಮುಂಚೆ ಈ ಸೀನು ನಿಮಗೆ ಗೊತ್ತಿರ್ಬೋದು, ಇವರೇನು ಶಿವರಾಜ್ ಕುಮಾರ್ ಅವ್ರು ಲವ್ ಮಾಡ್ತಾರೆ, ಆಗ ಅವ್ರ ಅಣ್ಣಂಗೆ ಗೊತ್ತಾಗಿ, ಹೀರೋಯಿನ್ ಅಣ್ಣಂಗೆ ಗೊತ್ತಾಗಿ ಫೈಟಿಂಗ್ ಎಲ್ಲ ಆಗುತ್ತೆ. ಅವರ ತಂಗಿ ಕರ್ಕೊಂಡ್ಬರ್ತಾರೆ ಫೈಟ್ ಮಾಡೋಕ್ಕೆ, ಆ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಅದೇ ರಾಗ ಅದೇ ಹಾಡು ಸಿನಿಮಾದ ಮುಂದುವರೆದ ಭಾಗವನ್ನು ತೋರಿಸೋದಕ್ಕೆ ನಾನು ಬಂದಿದ್ದೀನಿ. ನಾನಿವಾಗಿರೋದು ಅರಮನೆ ಮೈದಾನದ ಒಳಗಡೆ. ಈ ಕಡೆ ಪ್ಯಾಲೇಸ್ ಇದೆ. ಪ್ಯಾಲೇಸಿಂದ ಒಂದು ಸುತ್ತಾಕೊಂಬಂದರೆ ಅಲ್ಲೊಂದು ಸ್ಕೂಲ್ ಇದೆ. ಸ್ಕೂಲಿಂದ ಬಂದು ಈ ಕಡೆ ಬಂದರೆ ಈ ಜಾಗಕ್ಕೆ ನಾನು ಬರ್ತೀನಿ. ಆ ಹುಡುಗಿ ಅಣ್ಣಂಗೂ ಮತ್ತು ಶಿವರಾಜ್ ಕುಮಾರ್ಗೂ ಫೈಟ್ ಆಗೋ ಸೀನ್ ನಡೆಯೋದು ಇಲ್ಲೇನೆ. ಆರಂಭದಲ್ಲಿ ಫಸ್ಟು ಶಿವರಾಜ್ ಕುಮಾರ್ ಅವರು ಕಾಲೇಜ್ಗೆ ಅಂತ ಈ ಕಡೆಯಿಂದ ಬರ್ತಾ ಇರ್ತಾರೆ. ಅವ್ರದ್ದು ಒಂದು ಐಕಾನಿಕ್ ಕಾರ್ ಇದೆಯಲ್ಲ, ಓ ಅನ್ನೋದು, ಆ ಕಾರು ಈ ಕಡೆಯಿಂದ ಬರುತ್ತೆ. ಆಗ ಹುಡುಗಿ ಅಣ್ಣನ ಕಾರು ಈ ಕಡೆಯಿಂದ ಬರುತ್ತೆ. ಈ ಕಡೆಯಿಂದ ಬಂದು ಇಲ್ಲಿ ಹುಡುಗಿ ಅಣ್ಣನ ಕಾರ್ ನಿಲ್ಲುತ್ತೆ, ಇಲ್ಲಿ ಶಿವರಾಜ್ ಕುಮಾರ್ ಅವರ ಕಾರ್ ಇರುತ್ತೆ. ಆಮೇಲೆ ಬಾಮೈದ ಹೇಗೆ ಅಂತೆಲ್ಲ ಮಾತಾಡ್ತಾರೆ. ಈ ಟೈಮಲ್ಲಿ ಈ ಬಂಡೆ ಕಾಣುತ್ತೆ ನೋಡಿ ಬ್ಯಾಕ್ ಡ್ರಾಪಲ್ಲಿ ಈ ಬಂಡೆ, ಈ ಮೇಲ್ಗಡೆ ಇದಿದೆ ನೋಡಿ, ಆ ಗೋಪುರ ಥರ ಅಂದರೆ ಇದು ಅದೆಲ್ಲ ಇದೆ ನೋಡಿ. ಇದಷ್ಟೇ ಅಲ್ಲ ಸ್ನೇಹಿತರೆ, ನಾನು ನಿಮಗೆ ಇನ್ನೊಂದು ಆ ಬಂಡೆ ಮೇಲೆ ಶ್ರೀ ಜಗದ್ಗುರು ಅಂತ ಬರ್ದಿದೆ ನೋಡಿ. ಈ ಫೋಟೋ ಹಾಕ್ತೀನಿ. ಈ ಫೋಟೋದಲ್ಲಿ ಶ್ರೀ ಜಗದ್ಗುರು ಅಂತಿದೆಯಲ್ಲ, ಆ ಜಗದ್ಗುರು ಇಲ್ಲಿದೆ ನೋಡಿ. ಶ್ರೀ ಜಗದ್ಗುರು ಅಂತ ಲೈಟಾಗಿ ಕಾಣ್ತಾ ಇದೆ ನೋಡಿ. ಆ ಲೈಟಾಗಿ ಒಂದು ಸ್ವಲ್ಪನೇ ಕಾಣ್ತಾ ಇದೆ ನೋಡಿ, ಶ್ರೀ ಜಗದ್ಗುರು ಅಂತ ಇಲ್ಲಿದೆ ನೋಡಿ. ಇಟ್ಕೊಳ್ಳಿ. ಸೊ ಇಲ್ಲಿ ನೋಡಿದ್ರಲ್ಲ, ಈ ಶ್ರೀ ಜಗದ್ಗುರು ಆದಮೇಲೆ ಹಿಂಗೆ ಫೈಟಿಂಗ್ ಮಾಡ್ತಾ ಒಂದು ಬೋರ್ಡ್ ಬರುತ್ತೆ. ಆ ಬೋರ್ಡ್ ಇಲ್ಲಿದೆ ನೋಡಿ. ಬೋರ್ಡ್ ಚೇಂಜ್ ಆಗಿದೆ, ಬಟ್ ಅದರಲ್ಲಿರೋದು ಬರ್ದಿರೋದೆಲ್ಲ ಸೇಮ್ ಇದೆ. ಶ್ರೀ ಕೃಷ್ಣದೇವರಾಯ ಕಾಲೇಜು ಸೈನ್ಸ್ ಅಂತ ಮೇಲ್ಗಡೆ ಆ ಬೋರ್ಡ್, ಹಿಂದೆಗಡೆ ಬೋರ್ಡ್ ಇದೆಯಲ್ಲ, ಆ ಬೋರ್ಡ್ ಇದೆ ನೋಡಿ. ಇದಾದಮೇಲೆ ಕಾಂಪೌಂಡ್ ಬರುತ್ತೆ. ಈ ಮರನೂ ಸಹ ಆವಾಗ ಒಂದೆರಡು ಸೀನಲ್ಲಿ ಇದು ಅಪ್ ಶಾರ್ಟ್ ಡೌನಿಂದ ಶಾರ್ಟ್ ಇಟ್ಟಾಗ ಕ್ಯಾಮ್ರಾದಲ್ಲಿ ಈ ಮರನೂ ಕಾಣಿಸುತ್ತೆ ನೋಡಿ. ಸೊ ಇದೆಲ್ಲ ಆದಮೇಲೆ ಇಲ್ಲೇ ಶಿವರಾಜ್ ಕುಮಾರ್ ಅವರು ಬೀಳ್ತಾರೆ. ಆಮೇಲೆ ಈ ಥರ ಎಲ್ಲ ಮಾಡಬೇಡ ಅಂತ ಹೇಳಿ ಹೀರೋಯಿನ್ಗೂ ಅವರ ಅಣ್ಣನಿಗೂ ಬೈದು ಸೀದಾ ಕಾರ್ ಎತ್ಕೊಂಡು ಹೀಗೆ ಪಾಸ್ ಆಗ್ತಾರೆ. ಸೊ ಈಗ ಪಾಸ್ ಆಗ್ತಾರೆ, ಅವಾಗ ಬಿಲ್ಡಿಂಗ್ ಎಲ್ಲ ಕಾಣುತ್ತೆ. ಸೊ ಈ ಸೀನೆಲ್ಲ ನಡೆದಿರೋದು ಇಲ್ಲೇ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಷ್ಟೇ. ಅರಮನೆ ಮೈದಾನದಲ್ಲಿ ಈ ರೀತಿಯ 100 ಸಿನಿಮಾಗಳು ಶೂಟಿಂಗ್ ಆಗಿದೆ. ನಿಮಗೆ ನಾನು ಎಲ್ಲೆಲ್ಲಿ ಹೋಗಿ ತೋರಿಸ್ಬೇಕು, ನೀವು ನೋಡಬೇಕು ಅಂದರೆ ನಾನು ಈ ಅರಮನೆ ಮೈದಾನದೇ ಒಂದು ಟೂರ್ ಮಾಡ್ತೀನಿ ಒಂದಿನ, ಕಂಪ್ಲೀಟಾಗಿ ಎಲ್ಲೆಲ್ಲಿ ಯಾವ್ಯಾವ ಸೀನ್ ಆಗಿದೆ ಅಂತ. ಸೊ ಅವಾಗ ಅಪ್ಲೋಡ್ ಮಾಡಿದ್ಮೇಲೆ ನೋಡಿ ಅಂತ ಹೇಳ್ತಾ, ಈಗ ನೆಕ್ಸ್ಟ್ ಇನ್ನೊಂದು ಸೀನ್ ಹೋಗೋಣ ಬನ್ನಿ. ಸುವರ್ಣಗಿರಿ ಅಂತ ಒಂದು ಊರು, ಆ ಊರಿನ ಬೆಟ್ಟದ ಮೇಲೆ ಇದೇ ನೋಡಿ ಆ ಸುವರ್ಣಗಿರಿ ಬೆಟ್ಟ. ಆಕೆ ಹೇಳೋದು, ಆದರೆ ಇದು ಸುವರ್ಣಗಿರಿ ಬೆಟ್ಟ ಅಲ್ಲ, ನಿಜವಾದ ಹೆಸರು ಶಿವಗಂಗೆ ಬೆಟ್ಟ. ಒಂದು 100 ಮೆಟ್ಲು ಹತ್ಕೊಂಡು ಬರ್ತಾ ಇದ್ದಂಗೆ ಈ ಜಾಗ ಸಿಗುತ್ತೆ. ಇಲ್ಲಿಂದನೇ ಹತ್ಕೊಂಡು ಹೋಗೋದು, ಇದೆಲ್ಲ ಸೀನೆಲ್ಲ ಸಿಗೋದು. ಇದಷ್ಟೇ ಅಲ್ಲ, ಈ ಫ್ರೇಮ್ ಎಲ್ಲ ಮ್ಯಾಚ್ ಆಗುತ್ತೆ ನೋಡಿ, ನಾನು ತೋರಿಸ್ತೀನಿ. ಒಂದು ಹಾಡಲ್ಲಿ ಬಹುಜನ್ಮದ ಅಂತ ಹಾಡಿದೆಯಲ್ಲ, ಈ ಟೈಮಲ್ಲಿ ಇಲ್ಲೊಂದು ಮಂಟಪ ಕಾಣುತ್ತಲ್ಲ, ಈ ಮಂಟಪದ ಮೇಲೇ ನಮ್ಮ ಶಿವರಾಜ್ ಕುಮಾರ್ ಅವರು ಹೀರೋಯಿನ್ನು ನಿಂತ್ಕೊಂಡು ಮಾತಾಡೋದು. ಈ ಟೈಮಲ್ಲಿ ಈ ಗರುಡಗಂಬ ಎಲ್ಲ ಕಾಣಿಸುತ್ತೆ ನೋಡಿ.
ಇದಷ್ಟೇ ಅಲ್ಲ, ಈ ಫ್ರೇಮ್ ಅಂದರೆ ಇಲ್ಲೊಂದು ಕೊರ್ದಿರೋ ಥರ ಇದೆಯಲ್ಲ ಬಂಡೆ, ಇದ್ರ ಮುಂದೆನೂ ನಿಂತ್ಕೊಂಡು ಶಿವರಾಜ್ ಕುಮಾರ್ ಅವರು ಡ್ಯಾನ್ಸ್ ಆಡಿರ್ತಾರೆ. ಆ ಬಸವಣ್ಣ ಎಲ್ಲ ಬರುತ್ತೆ. ಈ ಸೀನೆಲ್ಲ ನಡೆದಿರೋದು ಇಲ್ಲೇ ಅನ್ನೋದಕ್ಕೆ ಒಂದು ಸಾಕ್ಷಿ ಅಷ್ಟೇ. ನೋಡಿ, ಇದೇ ಮಂಟಪದ ಮೇಲೆ ನಿಂತ್ಕೊಂಡು ಡ್ಯಾನ್ಸ್ ಆಡೋದು. ಈ ಟೈಮಲ್ಲಿ ಬ್ಯಾಕ್ ಡ್ರಾಪಲ್ಲಿ ಆ ಬಂಡೆ ಎಲ್ಲ ಕಾಣುತ್ತೆ ನೋಡಿ, ಅದೇ ರೀತಿ ಇದೆ. ಇದಿಷ್ಟೇ ಅಲ್ಲ, ಶಿವರಾಜ್ ಕುಮಾರ್ ಅವರು ಡ್ಯಾನ್ಸ್ ಆಡ್ಕೊಂಡು ಬರ್ತಾರಲ್ಲ ಹೀರೋಯಿನ್ ಜೊತೆ, ಒಂದು ಕೋಟೆ ಥರ ಇದ್ದಿದೆಯಲ್ಲ, ಈ ಫೋಟೋ ಇದೆಯಲ್ಲ, ಇದು ಇರೋದು ಇಲ್ಲೇ ನೋಡಿ. ನೋಡಿ, ಇದೇ ಬ್ಯಾಕ್ ಡ್ರಾಪಲ್ಲಿ ಬಂದರೆ ಇಲ್ಲಿ ಒಂದು ಇದಿದೆ ನೋಡಿ, ಇಲ್ಲೇ ನಮ್ಮ ಶಿವರಾಜ್ ಕುಮಾರ್ ಅವರು ಹೀರೋಯಿನ್ ಅವರು ಓಡ್ಕೊಂಬರೋದು, ಆ ಕೋಟೆ ಇದೆಲ್ಲ ಅಲ್ಲೇ ಇದೆ ನೋಡಿ. ಈ ಬ್ಯಾಕ್ ಡ್ರಾಪಲ್ಲ ಬಂಡೆಗಳೆಲ್ಲ ಕಾಣುತ್ತಲ್ಲ, ಈ ಸೀನೆಲ್ಲ ನಡೆದಿರೋದು ಇದೇ ಜಾಗದಲ್ಲಿ. ಒಂದು ಅದ್ಭುತವಾದ ಪ್ಲೇಸು, ಒನ್ ಡೇ ಟ್ರೆಕ್ಕಿಂಗು. ಮೊನ್ನೆ ಒಬ್ಬರು ಇಲ್ಲಿ ನಾಪತ್ತೆ ಆಗಿದ್ದಾರೆ, ಅವ್ರು ಬೇಗ ಸಿಗಲಿ ಅಂತ ಆಶಿಸ್ತಾ ನೆಕ್ಸ್ಟ್ ಸೀನ್ಗೆ ಹೋಗೋಣ ಬನ್ನಿ. ನೆಕ್ಸ್ಟ್ ಸೀನು ಈ ನಂದಾ ದೀಪ ಸೇರೋತಾ ಇದ್ದಂತಹ ಜಾಗ. ನಾನು ಆಗಲೇ ಹೇಳ್ದಂಗೆ ಇದು ನಂದಿ ಬೆಟ್ಟ, ಆದರೆ ಇಲ್ಲಿ ಗೋಪುರ ಇದೆಯಲ್ಲ, ಈ ಗೋಪುರ ಇರೋದು ಒಳ್ಕಲ್ ತೀರ್ಥದ ಹತ್ರ. ನೀವು ನೋಡ್ಬೋದು, ಬೆಟ್ಟ ಹತ್ಕೊಂಡು ಒಂದು ಅರ್ಧ ದಾರಿಗೆ ಹೋದರೆ ಈ ಒಳ್ಕಲ್ ತೀರ್ಥ ದೇವಸ್ಥಾನ ಸಿಗುತ್ತೆ. ಆ ದೇವಸ್ಥಾನದ ಮೇಲ್ಭಾಗದಲ್ಲಿ, ಅಂದರೆ ಆ ಬಂಡೆ ಕೆಳಗಡೆನೇ ಆ ಒಳ್ಕಲ್ ತೀರ್ಥ ಸಿಗೋದು. ನಾನು ಸ್ವಲ್ಪ ಮೇಲತ್ತಿ ಕ್ಲಿಯರಾಗಿ ಕಾಣಿಸ್ಲಿ ಅಂತ ಬಂದೆ. ಫುಲ್ಲು ಗಿಡಗಳು ಬೆಳೆದುಬಿಟ್ಟಿದೆ. ಇಲ್ಲಿ ಇದೆ ನೋಡಿ ಆ ಮಂಟಪ, ಇದೇ ಮಂಟಪ ಅದು. ಒಂದು ಇದರಲ್ಲಿ ಏನಂದರೆ ಈ ಫ್ರೇಮಲ್ಲಿ ನೋಡಿ, ಈ ಹಿಂದೆಗಡೆ ಆ ಊರೆಲ್ಲ ಕಾಣುತ್ತೆ ನೋಡಿ, ಇದೆಲ್ಲ ಕಾಣುತ್ತೆ. ಸೊ ಇದು ಮ್ಯಾಚ್ ಆಗುತ್ತಲ್ವ ಆ ಊರೆಲ್ಲ ಕಾಣೋದು. ಇಲ್ಲಿ ಹಿಂಭಾಗದಲ್ಲಿರೋದು ಇಲ್ಲಿ ಮಂಟಪ ಕಾಣುತ್ತೆ, ಬಟ್ ಮುಂಭಾಗದಲ್ಲಿ ಇಲ್ಲಿ ಕೂತ್ಕೋತಾರೆ ನಮ್ಮ ಶಿವರಾಜ್ ಕುಮಾರ್ ಮತ್ತು ಹೀರೋಯಿನ್ನು. ಇಲ್ಲೇ ಕೂತ್ಕೋತಾರೆ ಏನು ಅಂತ ನೋಡೋದಾದರೆ, ನಾನು ಕೆಳಗಡೆಯಿಂದ ನಾನು ವೀಡಿಯೋ ಮಾಡಿದಾಗ ಈ ಬಂಡೆ ಇಲ್ಲಿ ಅರ್ಧಕ್ಕೆ ಕಟ್ಟಾಗಿದೆ ನೋಡಿ. ಈ ಅರ್ಧಕ್ಕೆ ಕಟ್ಟಾಗಿರೋ ಬಂಡೆ ಮೇಲೇ ಇಲ್ಲಿ ಈ ಫೋಟೋದಲ್ಲಿ ಮ್ಯಾಚ್ ಆಗುತ್ತೆ ನೋಡಿ. ಇದಷ್ಟೇ ಅಲ್ಲ, ಈ ಹಿಂಭಾಗದಲ್ಲಿರುವ ಬಂಡೆ ಸಹ ಒಂದು ಫ್ರೇಮಲ್ಲಿ ಮ್ಯಾಚ್ ಆಗುತ್ತೆ ನೋಡಿ. ಈ ಹೀರೋಯಿನ್ನು ಹಗ್ ಮಾಡ್ಕೋಬೇಕಾದ್ರೆ ಒಂದು ರೌಂಡ್ ತೋರಿಸ್ತಾರೆ, ಆಗ ಇದೆಲ್ಲ ಕಾಣಿಸುತ್ತೆ ನೋಡಿ. ಈ ಮೂಲೆಯಲ್ಲಿರೋ ಈ ಬಂಡೆ, ಆವಾಗ ಇಷ್ಟು ಮರ ಗಿಡಗಳೇ ಇರಲಿಲ್ಲ. ಎಷ್ಟೋ ಬಂಡೆಗಳು ಅಲ್ಲಿರೋವಂಥ ಫಿಲಮಲ್ಲಿರುವಂತಹ ಬಂಡೆಗಳು ನಾಪತ್ತೆ ಅಂದರೆ ಅಲ್ಲಿ ಗಿಡ ಗಂಟೆಗಳು ಬೆಳೆದಿರೋದ್ರಿಂದ ಇಲ್ಲಿ ಅದು ಕಾಣಿಸ್ತಾ ಇಲ್ಲ. ಇಲ್ಲಿ ಪುರೋಹಿತರ ಹತ್ರ ನಾನು ಮಾತಾಡಿದ್ದೀನಿ, ಅವ್ರ ಮಾತನ್ನ ನಾನು ತೋರಿಸ್ತೀನಿ. ಅರ್ಚಕ್ರೆ, ನೀವು ಎಷ್ಟು ವರ್ಷದಿಂದ ಇದ್ದೀರಾ ಅರ್ಚಕ್ರೆ ಇಲ್ಲಿ? 32? ಹಾಗೆ ನಿಮ್ಗೆ ಗೊತ್ತಿರ್ಬೋದು, ಈ ಶಿವಣ್ಣ ಅವ್ರದ್ದು ಮತ್ತು ಇವ್ರದ್ದು ಫಿಲಮ್ ಅದೇ ರಾಗ ಅದೇ ತಾಳ, ಅಲ್ಲೇ ತೆಗ್ದಿರೋದು ಇದೇ ಬಂಡೆ ಅಲ್ಲ? ನೀವು ನೋಡಿದ್ದೀರಾ? ನಾವು ನೋಡಿಲ್ಲ, ತೆಗೆದಿರೋದು. ಓಕೆ. ಬಟ್ ಏನಪ್ಪಾ ಅಂದ್ರೆ ಅವರು ಅಲ್ಲಿ ಬರ್ದಿದ್ದು ಅದೇನೋ ಒಂದು ಹೆಸರು ಬರ್ದಿದ್ರು, ನಂದದೀಪ. ಅದೆಲ್ಲಿ ಬರ್ದಿದ್ದು? ಅಂದ್ರೆ ಅಲ್ಲಿ ಸಿಗಲ್ಲ ಈಗ, ಬೇಲಿ ಬೆಳ್ಕೊಂಡೈತಿ. ಬೇಲಿ ಬೆಳ್ಕೊಂಡಿದ್ಯಾ? ಓಕೆ. ಒಟ್ನಲ್ಲಿ ಐತೆ, ಅಲ್ಲಿ ಬರ್ದದ್ದು ಐತೆ. ಆ ಎರಡು ಬಂಡೆ ಮಧ್ಯದಲ್ಲಿ ಬರ್ದಿರ್ತಾರದು, ಅದು ಎಲ್ಲಿರೋದದು? ಅದೇ ಇದೇನು ಬೇಲಿ ಕಾಣುತ್ತಲ್ಲ, ಒಳಗಡೆ ಹೋಗ್ಬೇಕು. ಓಕೆ, ಈ ಬೇಲಿ ಒಳಗಡೆ ಹೋಗ್ಬೇಕು. ಬಟ್ ಇವಾಗ ಹೋಗಕ್ಕಾಗಲ್ಲ ಅಲ್ಲ, ಬೇಲಿ ಚೆನ್ನಾಗಿ ಬೆಳ್ಕೊಂಡೈತೆ, ನಾವೇ ಹೋಗಕ್ಕಾಗಲ್ಲ. ಪಾಪ ನೀವು ಹೊಸೊಬ್ರು ಹೆಂಗ್ ಹೊಸೊಬ್ರು ಬೇರೆ ಹುಳ ಹಪ್ಟೆ ಇರ್ತವೆ, ಇರ್ತವೆ, ಎಲ್ಲ ಸಿಕ್ಕಾಬಿಡಿ ಬೇಲಿ ಬೆಳೆದಿರುತ್ತೆ. ನೀವು ಇದೇ ಊರ? ಇಲ್ಲ, ನಾವು ಮೂಲತಃ ಬಂದು ಬಾಗಲಕೋಟೆ. ಇಲ್ಲಿ ಅರ್ಚ ಅಕ್ಕತನಕ್ಕೆ ಬಂದಿರೋದು. 32 ವರ್ಷ ಆಯ್ತು. 32 ವರ್ಷದಿಂದ ಇಲ್ಲೇ ಇದ್ದೀರಾ. ಇನ್ಯಾವ್ದಾದ್ರು ಸಿನಿಮಾ ನೋಡಿದ್ದೀರಾ ಇಲ್ಲಿ ಶೂಟಿಂಗ್ ಆಗಿರೋದು? ಇಲ್ಲಿ ಸುಮಾರು ಅದೇ ಮುತ್ತಿನ ಪಲ್ಲಕ್ಕಿ ಅಂತ ಯಾವ್ಯಾವ ಮಾಡಿದ್ರು. ಅದಾದ್ಮೇಲೆ ಶಿವಣ್ಣ ಅವ್ರದ್ದು ಇದು ಯಾವ್ದು ನಂಜುಂಡಿ ಅಂತೇಳಿ. ನಂಜುಂಡಿ ಅದು ಕೆಳಗಡೆ ಅಲ್ಲ? ಕೆಳಗಡೆ 2-3 ಶೂಟಿಂಗ್ ನೋಡಿದ್ವಿ ಅಷ್ಟೇ. ಹೌದಾ? ಯಾಕಂದ್ರೆ ನಮ್ಮ ಕೆಲಸದಲ್ಲಿ ತೆಗೆದಿರ್ತಿರ್ತಾರಲ್ಲ. ಹೌದಾ? ತುಂಬಾ ಸಿಕ್ಕಾಪಟ್ಟೆ ಪ್ಲಾಸ್ಟಿಕ್ ಹಾಕ್ತಾರಲ್ಲ, ಏನು ಮಾಡಕ್ಕಾಗಲ್ಲ ಸರ್. ಆದಷ್ಟು ಅದೇನಂತಾರಲ್ಲ, ಮನೆಗೆ ಮೇಟಿ ಬಿಗಿ ಬಂಧನ ಇರ್ಬೇಕಂತೆ, ಮನೆ ಚೆನ್ನಾಗಿರುತ್ತಂತೆ. ಸೊ ಅದೇ ನೋಡ್ತಾ ಇದೆ, ಸಿಕ್ಕಾಪಟ್ಟೆ ಕಸ. ನಾವು ಅವಾಯ್ಡ್ ಮಾಡೋಣ ಅಂತ ಹೇಳ್ತಿರ್ತೀವಿ, ಏನ್ ಮಾಡಕ್ಕಾಗಲ್ಲ. ಸ್ವಲ್ಪ ಅಲ್ಲಿ ವ್ಯವಸ್ಥಾಪಕರು ಸ್ವಲ್ಪ ಚೆನ್ನಾಗಿ ತಲೆ ಕೆಡಿಸ್ಕೊಂಡ್ರೆ ಮಾಡಬಹುದು. ಬಟ್ ಸೂಪರ್ ಪ್ಲೇಸು, ಆದ್ರೆ ಕ್ಲೀನ್ ಮಾಡಿ. ಇಂಥ ಪ್ಲೇಸ್ ಸಿಗೋದು ಕಷ್ಟ ಸರ್. ಹೌದು ಅಲ್ಲ? ಯಾಕಂದ್ರೆ ಇಲ್ಲಿ ಏನೇ ಒಂದು ಮಾಡಿದ್ರೆ ಎಲ್ಲಾನು ಅದ್ಭುತನೇ. ಹೌದು, ಯಾವ್ದು ಅದ್ಭುತ ಇಲ್ಲ ಅಂತಲ್ಲ. ಇಲ್ಲಿ ತೀರ್ಥ ನೋಡಿದ್ರಿ ನೀವೀಗ? ಹೌದು ಹೌದು. 3000 ಸ್ವಾಮಿ ಅಲ್ಲಿ ಕುಂಭವತಿ ತೀರ್ಥ ಬೋರ್ಡ್ ಹಾಕಿದ್ದೀನಲ್ಲ. ಮೊದ್ಲು ಇದಿರ್ಲಿಲ್ಲ ಅಲ್ಲ, ಬರೀ ಆಮೇಲೆ ಭಕ್ತಾದಿಗಳು ಮಾಡಿಸ್ಕೊಟ್ರೋದು. ಓಕೆ ಓಕೆ. ನಾವು ಚಿಕ್ಕ ಹುಡುಗ ಬಂದಾಗ ನಾನು ನೋಡಿದ್ದೆ. ಕುಂಭವತಿ ತೀರ್ಥ ಅಂತಾರೆ ಅದಕ್ಕೆ. ಕುಂಭ ಋಷಿಗಳು ತಪಸ್ಸು ಮಾಡಿದಂತಹ ಸ್ಥಳ ಅದು. ಓಕೆ. ನೀವು 3000 ಅಡಿ ಹೈಟ್ ಅಲ್ಲಿ ಇದ್ದೀರಾ, ಅವೆಲ್ಲ ನೀರು ಸಿಗುತ್ತೆ. 3000 ಅಡಿ ಮೇಲೇನೆ ನೀರು ಸಿಗುತ್ತೆ ನೋಡಿ. ಕೆಳಗಡೆ 1500-2000 ಅಡಿ ಬೋರ್ ಕೊರೆದ್ರೆ ನೀರು ಸಿಕ್ಕಲ್ಲ. ಶಿವಗಂಗೆ ಅನ್ನೋದಕ್ಕೆ ಮೂಲ ಸಾಕ್ಷಿ ಅದು. ಥ್ಯಾಂಕ್ ಯು.
ಇದೇ ಬಂಡೆಗೋಸ್ಕರ ನಾನು ತುಂಬ ಹುಡುಕ್ದೆ. ನಾನು ಅರ್ಚಕರನ್ನು ಕೇಳಿದ್ದು ಇದೇ ಫೋಟೋ ಇದೇ ಬಂಡೆ ಬಗ್ಗೆ. ಅವ್ರು ಹೇಳಿದ್ದು ಅದೇನು ಇಲ್ಲೆಲ್ಲ ಏನು ನಮ್ಮ ಶಿವರಾಜ್ ಕುಮಾರ್ ಅವ್ರು ನಿಂತಿದ್ದಾರೆ ಆ ಜಾಗದಲ್ಲೆಲ್ಲ ಬೇಲಿಗಳು ಬೆಳ್ಕೊಬಿಟ್ಟಿದೆ. ಸೊ ಅದಕ್ಕೋಸ್ಕರನೇ ಅದು ನೀವು ಅಲ್ಲಿ ಹೋಗೋಕ್ಕಾಗಲ್ಲ ಅಂತ ಅವ್ರು ಹೇಳಿದ್ರು. ಅದೇ ಜಾಗದಲ್ಲಿ ಆ ಒಲ್ಕಲ್ ತೀರ್ಥದ ಹಿಂಭಾಗದಲ್ಲೇ ಆ ಬೆಟ್ಟ ಇರೋದು ಅಂತಲೂ ಸಹ ಹೇಳಿದ್ರು. ಇದಿಷ್ಟೆಲ್ಲ ಆದಮೇಲೆ ನಾನು ಮರು ಜನ್ಮ ಗೊತ್ತಾಗುತ್ತೆ ಹಿಂದಿನ ಜನ್ಮದಲ್ಲಿ ಇದೆಲ್ಲ ಆಗುತ್ತೆ ಅಂತ. ಆಗ ಇದೇ ಪ್ಲೇಸ್ಗೆ ಶಿವರಾಜ್ ಕುಮಾರ್ ಅವ್ರು ಕರ್ಕೊಂಬರ್ತಾರಲ್ಲ ಅದನ್ನು ಹೀಗೆ ಕರ್ಕೊಂಬರ್ತಾರೆ ನೋಡಿ. ಆ ಕಾರು ಹೀಗೆ ಎಂಟ್ರಿ ಆಗೋದು ನೋಡಿ. ನಮ್ಮ ಶಿವರಾಜ್ ಕುಮಾರ್ ಅವರು ಮತ್ತು ಹೀರೋಯಿನು ಹೋಗ್ಬೇಕಾದ್ರೆ ಕಾರಲ್ಲಿ ಹೀಗೆ ಇದೇ ಗೋಪುರ ಒಳಗಡೆ. ಇದು ಶಿವಗಂಗೆಯ ಇದು ಸ್ಟಾರ್ಟಿಂಗಲ್ಲೇ ಸಿಗುವಂತಹ ಗೋಪುರ. ಇದರೊಳಗಡೆ ಹೋದರೆ ಸೀದಾ ನಾವು ದೇವಸ್ಥಾನದ ಹತ್ರ ಹೋಗ್ತೀವಿ. ನಂತರ ಇದೇ ಪ್ಲೇಸ್ಗೆ ಬರ್ತಾರೆ, ಇಲ್ಲೇ ನಡ್ಕೊಂಡು ಹೋಗ್ತಾರೆ, ಮತ್ತೆ ಆ ಗೋಪುರದ ಹತ್ರ ಹೋಗ್ತಾರೆ. ಇದಷ್ಟೇ ಅಲ್ಲ, ಒಂದ್ಸರಿ ಆ ಹೀರೋಯಿನ್ ಅಮ್ಮ ಹುಡ್ಕೊಂಬರ್ತಾರಲ್ಲ ಇವರಿಬ್ರನ್ನ, ಆಗಲೂ ಇದೇ ಮೆಟ್ಲು ಮೇಲೇ ನಡ್ಕೊಂಡು ಹೋಗೋದು. ನಾನು ಆಗಲೇ ಹೇಳ್ದಂಗೆ ಇದೆಲ್ಲ ಇರೋದು ಶಿವಗಂಗೆಲೆ ಒಂದು ಸೂಪರ್ ಡೂಪರ್ ಪ್ಲೇಸು. ವೀಕೆಂಡ್ ಬಂದ್ಬಿಡ್ತು ಅಂದರೆ ಟ್ರೆಕ್ಕಿಂಗ್ ಮಾಡೋರು ತುಂಬ ಜನ ಬರ್ತಾರೆ. ಇದೆಲ್ಲ ಐತಿಹಾಸಿಕ ಸ್ಥಳ ಸ್ನೇಹಿತರೆ. ದ್ವಾಪರ ಯುಗ ಎಲ್ಲ ಯುಗಕ್ಕೂದ್ರಲ್ಲೂ ಈ ಶಿವಗಂಗೆಯ ಕಥೆ ಬರುತ್ತೆ. ದಕ್ಷಿಣ ಕಾಶಿ ಅಂತಲೂ ಕರೆಯಲಾಗುತ್ತೆ ಈ ಶಿವಗಂಗೆಗೆ. ಸೊ ಒಮ್ಮೆ ಭೇಟಿ ಕೊಡಿ. ಅದ್ಭುತವಾದ ಟ್ರೆಕ್ಕಿಂಗ್ ಮಾಡೋರು ಒಂದ್ಸರಿ ಭೇಟಿ ಕೊಡಲೇಬೇಕು. ಮೊನ್ನೆ ಒಬ್ಬರು ಟ್ರೆಕ್ಕಿಂಗಿಗೆ ಬಂದು ನಾಪತ್ತೆ ಆಗಿದ್ದಾರೆ. ಅವರು ಸಿಗಲಿ, ಅದ್ವೈತ ಅಂತ. ಅವರು ಆದಷ್ಟು ಬೇಗ ಸಿಗಲಿ. ಆಗಲಿ 7ನೇ ದಿನ 8ನೇ ದಿನ ಆಗ್ತಿದೆ. ಆದಷ್ಟು ಬೇಗ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗಿತ್ತು ಕಮೆಂಟ್ ಮಾಡಿ. ಇದಷ್ಟೇ ಅಲ್ಲ ಸ್ನೇಹಿತರೆ, ಇನ್ನೂ ಒಂದಷ್ಟು ಸೀನ್ಗಳಿದೆ. ಹೀರೋಯಿನ್ ಮನೆ ಇರುತ್ತಲ್ಲ ಆ ಮನೆ, ಹಾಗೇ ಶಿವರಾಜ್ ಕುಮಾರ್ ಪೆಟ್ರೋಲ್ ಹಾಕ್ಸ್ಕೊತಾ ಇರ್ತಾರೆ ಒಂದು ಪೆಟ್ರೋಲ್ ಬಂಕಲ್ಲಿ. ಆ ಪೆಟ್ರೋಲ್ ಬಂಕ್ ಇವಾಗಲೂ ಇದೆ, ಅದೇ ಜಾಗದಲ್ಲಿದೆ. ಅದನ್ನು ನಾನು ಎಲ್ಲಿದೆ ಅಂತ ತೋರಿಸ್ತೀನಿ. ಸೊ ಹೀರೋಯಿನ್ ಸಿಗ್ತಾರಲ್ಲ ಅವ್ರಿಗೆ. ಸೊ ಇದೆಲ್ಲ ಸೀನ್ಗಳು ಬಾಕಿ ಇದೆ. ಇನ್ನೂ ಒಂದಷ್ಟು ಸೀನ್ಗಳು ಬಾಕಿ ಇದೆ. ಅದೆಲ್ಲ ಬೇಕು ಅಂದರೆ ಕಮೆಂಟ್ ಮಾಡಿ. ಪಾರ್ಟ್ 2 ನಾನು ಮಾಡ್ತೀನಿ ಸದ್ಯದಲ್ಲೇ ಅಂತ ಹೇಳ್ತಾ ಈ ವಿಡಿಯೋ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡ ಮಾಡಿ. ಮತ್ತೊಂದು ರೋಚಕವಾದ ವಿಡಿಯೋ ಹಾಗೆ ಹಳೆಯ ಸಿನಿಮಾವನ್ನು ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ನಿಮಗೆ ನಾನು ಮಾಡ್ತಾರೋ ಕೆಲಸ ಇಷ್ಟ ಆಗಿದ್ದರೆ ಗೊತ್ತಲ್ಲ, ಕೆಳಗಡೆ ರಿಮಿಕ್ಸ್ ಬಟನ್ ಇದೆ, ಅದ್ರ ಪಕ್ಕ ಸೂಪರ್ ಥ್ಯಾಂಕ್ಸ್ ಆಪ್ಷನ್ ಇದೆ. ನೀವು ನನಗೆ ಎಷ್ಟು ಬೇಕಾದ್ರೂ ಸೂಪರ್ ಥ್ಯಾಂಕ್ಸ್ ಹೇಳ್ಬೋದು. ಹೇಗಿತ್ತು ಈ ವಿಡಿಯೋ ಅನ್ನೋದನ್ನ ಕಮೆಂಟ್ ಮಾಡೋದು ಬರಿಬಿಡಿ. ಹಾಗೇ ದಯವಿಟ್ಟು ಪ್ಲಾಸ್ಟಿಕ್ಗಳನ್ನ ಹಾಕ್ಬಿಡಿಯಪ್ಪ. ನನಗೆ ಕಣ್ಮುಂದೆನೇ ಹಾಕ್ತಾರೆ ನೋಡಿ, ನನಗೆ ಬೇಜಾರಾಯಿತು. ಆಮೇಲೆ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮಾಡಬೇಡಿ. ಇದೇ ವಿಡಿಯೋಗಳನ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಹೋಗ್ತೀನಿ. ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಗೊತ್ತಲ್ಲ, ಅಲೆಮಾರಿ ಅಮಿತ್, ಹೋಗಿ ಅಲ್ಲಿ ಫಾಲೋ ಮಾಡ್ಬೋದು. ಮತ್ತೊಂದು ರೋಚಕವಾದ ವಿಡಿಯೋ ನಿಮ್ಮ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್.